ಈ ಉರಿ ಉರಿ ಬಿಸಿಲಲ್ಲಿ ನಮ್ಮ ಬಾಡಿನ ಎಷ್ಟು ಹೈಡ್ರೇಟ್ ಆಗಿ ಇಟ್ಕೊಂತೀವೋ ಅಷ್ಟು ಒಳ್ಳೇದು. ಹಂಗೆ ನಮ್ಮ ಬಾಡಿ ಮಾತ್ರ ಅಲ್ಲ, ನಮ್ಮ ಸ್ಕಿನ್ ನ ಹೈಡ್ರೇಟ್ ಆಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ನಾನು ಇವಾಗ ಹೇಳಕೊಟ್ಟಿರೋ DIY ಇಂದ ನಿಮ್ ಸ್ಕಿನ್ ಹೈಡ್ರೇಟ್ ಆಗೋದಷ್ಟೇ ಅಲ್ಲದೆ ನಿಮ್ ಸ್ಕಿನ್ ಅಲ್ಲಿ ಆಗಿರೋ ಸನ್ ಬರ್ನ್ ಕೂಡ ಇದು ರಿಡ್ಯೂಸ್ ಮಾಡುತ್ತೆ. ಅಲೋವೆರಾ ಕಾಮನ್ ಆಗಿ ಎಲ್ಲಾ ಕಡೆ ಸಿಗುತ್ತೆ. ಒನ್ ಬಿಗ್ ಅಲೋವೆರಾ ಪೆಟಲ್ ನ ಕಟ್ ಮಾಡ್ಕೊಂಡು ಅದನ್ನ ಫ್ಯೂ ಮಿನಿಟ್ಸ್ ವಾಟರ್ ಅಲ್ಲಿ ಇಡಿ. ಫ್ಯೂ ಮಿನಿಟ್ಸ್ ಬಿಟ್ಟು ಅದರಲ್ಲಿ ಇರೋ ಮುಳ್ಳನ್ನ ಸ್ಕ್ರೇಪ್ ಮಾಡ್ಕೊಂಡು ಔಟರ್ ಲೇಯರ್ ನ ರಿಮೂವ್ ಮಾಡ್ಕೊಳ್ಳಿ. ನೈಫ್ ಇಂದ ಅಲೋವೆರಾನ ಕಟ್ ಮಾಡ್ತಾ ಬಂದಿರೋ ಅಲೋವೆರಾ ಜೆಲ್ ನ ಐಸ್ ಕ್ಯೂಬ್ ಟ್ರೇಗೆ ಫಿಲ್ ಮಾಡಿ 2 to 3 hours ಫ್ರೀಸರ್ ಅಲ್ಲಿ ಇಡಿ. 2 to 3 hours ಬಿಟ್ಟು ನೀವು ಹೇಗೆ ಐಸ್ ಮಸಾಜ್ ಮಾಡ್ತಿರೋ ಸೇಮ್ ವೇ ಅಪ್ಲೈ ಮಾಡಿ. ಈಗ ನೀವು ಐಸ್ ಮಸಾಜ್ ಮಾಡ್ದಂಗೂ ಆಗುತ್ತೆ, ಅಲೋವೆರಾ ಫೇಸ್ ಮಾಸ್ಕ್ ಹಾಕ್ದಂಗೂ ಆಗುತ್ತೆ. ಈ ಸಮ್ಮರ್ ಅಲ್ಲಿ ಅಂತೂ ತುಂಬಾ ಸ್ವೆಟ್ ಆಗಿ ಸ್ಕಿನ್ ಮೇಲೆ ತುಂಬಾ ಸ್ಮಾಲ್ ಬಂಪ್ಸ್ ಆಗ್ತಿರುತ್ತೆ, ಅದನ್ನ ಕೂಡ ಇದು ರೆಡ್ಯೂಸ್ ಮಾಡುತ್ತೆ. ಒಂದ್ ಐಸ್ ಕ್ಯೂಬ್ ಇಂದ ಆಲ್ ಓವರ್ ಫೇಸ್ ಅಂಡ್ ನೆಕ್ ಗೆ ಮಸಾಜ್ ಮಾಡಿ 10 to 15 ಮಿನಿಟ್ಸ್ ಇದನ್ನ ಡ್ರೈ ಆಗಬಿಡಿ. ಇದು ಕಂಪ್ಲೀಟ್ ಆಗಿ ಡ್ರೈ ಆದ್ಮೇಲೆ ನಾರ್ಮಲ್ ವಾಟರ್ ಇಂದ ಫೇಸ್ ವಾಶ್ ಮಾಡಿ ನಿಮ್ಮ ರೆಗ್ಯುಲರ್ ಮಾಯಿಶ್ಚರೈಸರ್ ಜೊತೆ ಫಾಲೋ ಅಪ್ ಮಾಡಿ. ಎಸ್, ಇದಾಗಿತ್ತು ಸಮ್ಮರ್ ನ ಒಂದು ಚಿಕ್ಕ DIY. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಅಂಟಿಲ್ ನೆಕ್ಸ್ಟ್ ವಿಡಿಯೋ. ಬೈ ಬಾಯ್.